ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಡೇ. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಈಗಾಗಲೇ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತಲ್ಲ, ಈ ಒಂದು ಅರ್ಜಿಯ ಆದೇಶವನ್ನ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಈ ಅರ್ಜಿಯ ಆದೇಶವನ್ನ ಇದೀಗ ಬರಿತಾ ಇದ್ದಾರೆ ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು. ವಾದ ಪ್ರತಿವಾದ ಆಲಿಸಿದಂತಹ ಜನಪ್ರತಿನಿಧಿಗಳ ಕೋರ್ಟ್ ಈಗಾಗಲೇ ತಕರಾರು ಅರ್ಜಿಗಳ ತೀರ್ಪನ್ನ ಇವತ್ತು ಪ್ರಕಟಿಸಲಿದೆ. ಕೋರ್ಟ್ ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಮೂರ್ತಿ ಗಜಾನನ ಭಟ್. ಇಡಿ ಪರ ವಾದಿಸಿದ್ರು ಮಧುಕರ್ ದೇಶಪಾಂಡೆ, ಲೋಕಾಯುಕ್ತ ಪರ ವಾದಿಸಿದ್ರು ಎಸ್ಪಿಪಿ. ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿತ್ತು, ತನಿಖೆಯನ್ನ ಮಾಡಿ ಆ ಒಂದು ಬಿ ರಿಪೋರ್ಟ್ ಅನ್ನೇ ಪ್ರಶ್ನಿಸಿ ಇಡಿ ಕೋರ್ಟ್ ಮೊರೆ ಹೋಗಿತ್ತು. ಅದರಲ್ಲೂ ಪ್ರಮುಖವಾಗಿ ಮೊನ್ನೆ ಯಾವಾಗ ಇಲ್ಲಿ ವಾದ ಪ್ರತಿವಾದ ನಡೀತು ಆವಾಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಏನಾಗತ್ತೆ ಇವತ್ತು ಅನ್ನುವಂತಹ ಕುತೂಹಲ ಇದೆ. ಯಾಕಂದ್ರೆ ಇವತ್ತಿನ ದಿನ ಬಹಳ ಇಂಪಾರ್ಟೆಂಟ್. ಈಗ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಕೊಟ್ಟಿತ್ತು. ಇಲ್ಲಿ ಯಾವುದೇ ಇವರ ತಪ್ಪಿಲ್ಲ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ನೀಡಿತ್ತು. ಈ ಮೂಲಕ ಸಿದ್ದರಾಮಯ್ಯ ಅವರು ಸ್ವಲ್ಪ ಮಟ್ಟಿಗೆ ರಿಲೀಫ್ ಕೂಡ ಆಗಿದ್ರು. ಆದ್ರೆ ಆ ರಿಲೀಫ್ಗೆ ಭಂಗ ಬರುತ್ತಾ ಇವತ್ತು ಅನ್ನುವಂತಹ ಒಂದಷ್ಟು ಪ್ರಶ್ನೆ ಕೂಡ ಇದೆ. ಏನಾಗತ್ತೆ? ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರು. ಇಡಿ ಈಗಾಗಲೇ ತಕರಾರು ಅರ್ಜಿಯನ್ನ ಸಲ್ಲಿಸಿತ್ತು. ಆದ್ರೆ ಇಡಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಪರ ವಕೀಲರುಗಳು ವಾದವನ್ನ ಮಂಡನೆ ಮಾಡಿದ್ರು. ಯಾಕಂತ ಹೇಳಿದ್ರೆ ಇದು ಅವರ ವ್ಯಾಪ್ತಿಗೆ ಬರಲ್ಲ ಅನ್ನುವಂತಹ ರೀತಿಯಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಇದೀಗ ಏನಾಗತ್ತೆ, ಯಾವ ರೀತಿಯ ತೀರ್ಪು ಬರುತ್ತೆ, ಏನ್ ಹೇಳ್ತಾರೆ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಅನ್ನುವಂತಹ ಕುತೂಹಲ ಇದೆ. ಆ ಕುತೂಹಲಕ್ಕೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಕೂಡ ಸಿಗುತ್ತೆ. ಕಾರಣ ಈಗಾಗಲೇ ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಮೂರ್ತಿ ಗಜಾನನ ಭಟ್ ಅವರು. ಏನಾಗುತ್ತೆ ಸಿದ್ದರಾಮಯ್ಯ ಅವರ ಭವಿಷ್ಯ? ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ. ಈ ಮೂಲಕ ಸ್ನೇಹಮಯಿ ಕೃಷ್ಣ ಆಗಿರಬಹುದು, ಅನೇಕರು ದೂರುದಾರರು ಮೊದಲೇ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಈ ರೀತಿಯಾಗಿಯೇ ರಿಪೋರ್ಟ್ ಬರುತ್ತೆ ಅನ್ನೋದು ನಮಗೆ ನಿರೀಕ್ಷಿತವಾಗಿತ್ತು ಅಂತ ಹೇಳ್ತಾ ಇದ್ರು. ಇಡಿ ಅದನ್ನ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಜೊತೆಗೆ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಸಲ್ಲಿಸಿತ್ತಲ್ಲ, ಅದಕ್ಕೆ ತಕರಾರು ಅರ್ಜಿಯನ್ನ ಇಡಿ ಸಲ್ಲಿಸಿದ್ದು. ಈಗ ವಾದ ಪ್ರತಿವಾದ ಎಲ್ಲವೂ ಮುಗಿದಿದೆ. ವಾದ ಪ್ರತಿವಾದ ಮುಗಿದು ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಲಾಗಿತ್ತು. ಆ ಆದೇಶ ಏನಾಗತ್ತೆ ಅನ್ನುವ ಕುತೂಹಲ. ಸಿದ್ದರಾಮಯ್ಯ ಅವರ ಭವಿಷ್ಯ ಏನಾಗತ್ತೆ? ಸಿದ್ದರಾಮಯ್ಯ ಅವರ ಎದೆಯಲ್ಲಿ ಢವ ಢವ ಅಂತ ಇರಬಹುದು ಈಗ. ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಅವರು ಮಾತನಾಡುವ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಯಾವುದೇ ರೀತಿಯ ಭಯ ಇಲ್ಲ, ನಾನು ತಪ್ಪು ಮಾಡಿದ್ರೆ ತಾನೇ ನನಗೆ ಭಯ ಇರೋದು ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಆದ್ರೆ ಈ ವಿಚಾರದಲ್ಲಿ ಇಡಿ ಅನೇಕ ಕಡೆಗಳಲ್ಲಿ ದಾಳಿ ಮಾಡಿದ್ದನ್ನು ಕೂಡ ನಾವು ಗಮನಿಸಬಹುದು. ಹಾಗೇನೆ ಇಡಿ ಅಧಿಕಾರಿಗಳು ಅವರ ಪತ್ನಿಯ ಆಗಿರಬಹುದು ಅಥವಾ ಸಚಿವರಾದ ಭೈರತಿ ಸುರೇಶ್ ಅವರ ವಿಚಾರದಲ್ಲೂ ಕೂಡ ನೋಟಿಸ್ ಅನ್ನು ಕೊಟ್ಟು ಆ ನಂತರ ಆ ಒಂದು ನೋಟಿಸ್ನಲ್ಲಿ ಕೋರ್ಟ್ನಲ್ಲಿ ಅವರು ಪ್ರಶ್ನೆ ಮಾಡಿರೋದು, ಹೀಗೆ ಸಾಕಷ್ಟು ರೀತಿಯ ಹಿನ್ನೆಲೆಯನ್ನ ನಾವಿಲ್ಲಿ ಗಮನಿಸ್ತಾ ಹೋಗಬಹುದು. ಆ ನಂತರ ಬಂದಿರೋದು ಸಿದ್ದರಾಮಯ್ಯ ಅವರ ಇದು ಪಾತ್ರ ಇಲ್ಲ, ಇದರಲ್ಲಿ ಅವರ ಕುಟುಂಬಸ್ಥರ ಪಾತ್ರ ಇಲ್ಲ. ಆಲ್ರೆಡಿ ಅವರ 14 ಸೀಟ್ಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿರುತ್ತೆ ಇದರಲ್ಲಿ ಅವರ ಪಾತ್ರ ಅನ್ನುವಂಥ ಪ್ರಶ್ನೆ ಕೂಡ ಆಯಿತು. ಇವೆಲ್ಲ ಆದ ನಂತರ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ಗೆ. ಆ ಒಂದು ಬಿ ರಿಪೋರ್ಟ್ ಅನ್ನೇ ಇಟ್ಟುಕೊಂಡು ತಕರಾರು ಅರ್ಜಿಯನ್ನ ಇಡಿ ಅಧಿಕಾರಿಗಳು ಸಲ್ಲಿಸಿದ್ರು. ಈಗಾಗಲೇ ಸಾಕಷ್ಟು ಆತಂಕ ಇರುವಂಥದ್ದು ಏನಾಗಬಹುದು ಅಂತ ಹೇಳಿ ಸಿದ್ದರಾಮಯ್ಯ ಅವರಿಗಂತೂ ಈಗ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯಾಗತ್ತಾ ಅಥವಾ ಈ ವಿಚಾರದಲ್ಲೂ ಕೂಡ ಅವರು ಗೆಲುವನ್ನ ಸಾಧಿಸ್ತಾರಾ ಅನ್ನುವಂತಹ ಕುತೂಹಲವೂ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ನಾವು ಹೇಳ್ತಾ ಇದ್ವಿ ಸಿದ್ದರಾಮಯ್ಯ ಅವರಿಗೆ ಇವತ್ತಿನ ಡೇ ಬಹಳ ದೊಡ್ಡ ಡೇ ಅಥವಾ ಬಿಗ್ ಡೇ ಅಂತ ನಾವು ಹೇಳ್ತಾ ಇದ್ವಿ. ಇಂತಹ ಸಂದರ್ಭದಲ್ಲಿ ಇದೀಗ ಕೆಲವೇ ಕ್ಷಣದಲ್ಲಿ ಆದೇಶ ಹೊರಬರುತ್ತಾ ಹೇಗೆ? ನವಿತಾ ಜೈನ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದು ಮಹತ್ವದ ದಿನ ಅಂತ ಹೇಳ್ಬೋದು. ಅಂದರೆ ಪ್ರಮುಖವಾಗಿ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧವಾದಂಥ ಏನು ತನಿಖೆ ನಡೆಯಿತು, ಅದರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ರು. ಈಗ ಬಿ ರಿಪೋರ್ಟ್ ಒಂದು ಪ್ರಶ್ನೆಯನ್ನು ಮಾಡಿ ಈಗ ಒಂದು ಕಡೆ ಇಡಿ ಅಧಿಕಾರಿಗಳು ತಕರಾರು ಅರ್ಜಿಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಅದೇ ರೀತಿಯಾಗಿ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಕೂಡ ಒಂದು ಅರ್ಜಿಯನ್ನು ತಕರಾರು ಅರ್ಜಿಯನ್ನು ಹಾಕಿದ್ರು. ಕಳೆದ 2 ವಾರಗಳಿಂದಲೂ ಕೂಡ ಈ ಎರಡೂ ಒಂದು ತಕರಾರು ಅರ್ಜಿಗಳ ವಿಚಾರಣೆ ಪ್ರಕ್ರಿಯೆಗಳು ನಡೆಯಿತು. ಆದರೆ ಈ ಒಂದು ಅರ್ಜಿಯನ್ನು ಕೋರ್ಟ್ ಪರಿಗಣಿಸಿ
ಪರಿಗಣಿಸಬೇಕು. ಆದರೆ ಇದರಲ್ಲಿ ಒಂದು ವೇಳೆ ನೀವೇನಾದರೂ ಇದನ್ನು ತಿರಸ್ಕಾರ ಮಾಡಿದ್ರೆ ಇಡಿಯ ಒಂದು ತನಿಖೆಗೆ ಸಮಸ್ಯೆ ಆಗುತ್ತೆ. ಆದರೆ ಇಡಿಯ ತನಿಖಾ ಮಾಹಿತಿಯನ್ನೇ ಅವರು ಅಧಿಕಾರಿಗಳು ಪರಿಗಣಿಸಿದ್ದಾರೆ. ಆದರೆ ಆ ಪರಿಗಣಿಸಿಯೂ ಕೂಡ ಅವರು ಬಿ ರಿಪೋರ್ಟ್ ಯಾಕೆ ಸಲ್ಲಿಕೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಈ ಹಿಂದೆ ಕೂಡ ಈ ಒಂದು ತನಿಖೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇಡಿ ಪರ ವಕೀಲರಾಗಿರುವಂಥ ಮಧುಕರ್ ದೇಶಪಾಂಡೆ ಅವರು ವಾದವನ್ನು ಮಾಡಿದರು. ಆದರೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಲೋಕಾಯುಕ್ತ SPP ಆಗಿರುವಂಥ ವೆಂಕಟೇಶ್ ಅರಬಟ್ಟಿ ಅವರು ಕೂಡ ಇದರ ಬಗ್ಗೆ ಯಾವುದೇ ಕಾರಣಕ್ಕೂ ಪರಿಗಣಿಸಬಾರ್ದು. ಒಂದು ತನಿಖಾ ಸಂಸ್ಥೆ ತನಿಖೆ ನಡೆಸುವಂತಹ ಸಂದರ್ಭದಲ್ಲಿ ಮತ್ತೊಂದು ತನಿಖಾ ಸಂಸ್ಥೆ ಇಂಟರ್ಫಿಯರ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಕೂಡ ವಾದವನ್ನ ಮಾಡಿದ್ರು. ಆದರೆ ಮತ್ತೊಂದು ಕಡೆ ದೂರದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಈಗ ಇಡಿ ಕೊಟ್ಟಂತ ಒಂದು ವರದಿ ಏನಿದೆ ಆ ವರದಿಯನ್ನ ಪುರಸ್ಕಾರ ಮಾಡಬೇಕು, ಅದನ್ನು ಪರಿಗಣಿಸಬೇಕು ಅಂತೇಳಿ ವಾದವನ್ನ ಮಾಡಿದ್ರು. ಎರಡೂ ಕಡೆ ಅಂದ್ರೆ ಒಂದು ದೂರದಾರ ಸ್ನೇಹಮಯಿ ಕೃಷ್ಣ ಮತ್ತೊಂದು ಕಡೆ ಇಡಿ ಪರ ವಕೀಲರ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಾಲಯ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತು. ಈಗ ನ್ಯಾಯಮೂರ್ತಿ ಗಜಾನನ ಭಟ್ ಅವರು ಈಗ ಆದೇಶವನ್ನ ಈಗ ಬರೆಸ್ತಾ ಇರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟವಾಗುತ್ತೆ. ಒಂದು ವೇಳೆ ಏನಾದರೂ ಅಂದ್ರೆ ಅರ್ಜಿ ಏನಿದೆ, ಅರ್ಜಿ ಈಗ ಕೊಟ್ಟಿರುವಂಥ ತಕರಾರು ಅರ್ಜಿ ಏನಾಗಿದೆ, ಆ ತಕರಾರು ಅರ್ಜಿಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಇಡಿ ಅಧಿಕಾರಿಗಳ ವರದಿಯನ್ನ ಪುರಸ್ಕರಿಸಿದ್ದೇ ಆದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೊಂದು ದೊಡ್ಡ ಒಂದು ಆಘಾತ ಅಂತ ಹೇಳ್ಬೋದು. ಯಾಕೆಂದ್ರೆ ಮತ್ತೆ ರೀಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬೋದು, ಹೇಳಕ್ಕಾಗೋದಿಲ್ಲ. ಮತ್ತೊಂದು ಕಡೆ ಇದು ಸ್ನೇಹಮಯಿ ಕೃಷ್ಣ ಅವರ ಹೋರಾಟಕ್ಕೆ ಜಯ ಸಿಕ್ಕಂತ ಕೂಡ ಆಗುತ್ತೆ. ಹೀಗಾಗಿ ಈ ಎಲ್ಲ ಆಯಾಮದಲ್ಲೂ ಕೂಡ ಒಂದು ಟೆನ್ಷನ್, ಇವತ್ತಿನ ಟೆನ್ಷನ್ ಏನಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇರುವಂಥದ್ದು. ಒಂದು ವೇಳೆ ಏನಾದರೂ ಎರಡೂ ತಕರಾರು ಅರ್ಜಿಗಳು ತಿರಸ್ಕೃತ ಆದರೆ ಇದು ಮಹತ್ವದ ಒಂದು ಬಿಗ್ ರಿಲೀಫ್ ಸಿಎಂಗೆ ಸಿಕ್ಕಂತ ಆಗುವಂಥದ್ದು. ಒಟ್ಟಾರೆಯಾಗಿ ಒಂದು ಅಕ್ಸೆಪ್ಟ್, ಒಂದು ರಿಜೆಕ್ಟ್, ಇವೆರಡರ ಒಂದು ತಕರಾರು ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಈ ಒಂದು ವಿಚಾರದಲ್ಲಿ ಇರುವಂಥದ್ದು. ಸದ್ಯ ಇನ್ನು ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟ ಆಗುತ್ತೆ. ಈಗ ನ್ಯಾಯಮೂರ್ತಿ ಆಗಿರುವಂತಹ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಮೂರ್ತಿ ಆಗಿರುವಂತಹ ಗಜಾನ ಭಟ್ಟರವರು ಅವರು ಆದೇಶವನ್ನ ಬರೆಸ್ತಾ ಇದ್ದಾರೆ. ಸಂಪರ್ಕದಲ್ಲಿರಿ. ಇನ್ನು ಮೂಡಾ ಕೇಸ್ನಲ್ಲಿ ಸಿಎಂಗೆ ಶಾಕ್ ಕೊಟ್ಟಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್. ಇಡಿ ತಕರಾರು ಅರ್ಜಿಯನ್ನ ಪುರಸ್ಕಾರ ಮಾಡಿದೆ ಕೋರ್ಟ್. ನ್ಯಾಯಾಧೀಶರಾಗಿರುವಂತಹ ಗಜಾನನ ಭಟ್ ಕೊಟ್ಟಿರುವ ಆದೇಶ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇಡಿ ತನಿಖೆಯ ವಿಚಾರಣೆ ಈ ಮೂಲಕ ಫಿಕ್ಸ್ ಆಗಿದೆ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಶಾಕ್ ಕೊಟ್ಟಿದೆ ಜನಪ್ರತಿನಿಧಿಗಳ ಕೋರ್ಟ್. ಈ ವಿಚಾರದಲ್ಲಿ ತಕರಾರು ಅರ್ಜಿಯನ್ನ ಇಡಿ ಸಲ್ಲಿಸಿತ್ತು, ಆ ಅರ್ಜಿಯನ್ನ ಪುರಸ್ಕರಿಸಿದೆ ಇದೀಗ ಕೋರ್ಟ್. ಬಹಳ ಕುತೂಹಲ ಇದೆ, ಏನಾಗುತ್ತೆ, ಏನು ಆದೇಶ ಬರುತ್ತೆ ಅನ್ನೋದು. ಸಿದ್ದರಾಮಯ್ಯ ಅವರಿಗೆ ಇವತ್ತು ಶುಭ ಮಂಗಳವಾರ ಆಗತ್ತಾ ಅಥವಾ ಇವತ್ತು ಕಹಿ ಮಂಗಳವಾರ ಆಗತ್ತಾ, ಗುಡ್ ನ್ಯೂಸ್ ಸಿಗುತ್ತಾ ಅಥವಾ ಇವತ್ತಿನ ಈ ಒಂದು ಆದೇಶ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಗೆ ಕಾರಣ ಆಗತ್ತಾ ಅನ್ನುವಂತಹ ಕುತೂಹಲ ಇದೆ. ಆದ್ರೆ ಸಿದ್ದರಾಮಯ್ಯ ಅವರು ಈ ಹಿಂದಿನಿಂದಲೂ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ಕೊಳ್ತಾ ಬರ್ತಾ ಇದ್ದಿದ್ದಂತ ಹೇಳಿದ್ರೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಆ ಸಂದರ್ಭದಲ್ಲೇ ಅವರ ಸಿಎಂ ಕುರ್ಚಿ ಕೂಡ ಅಲುಗಾಡಿತ್ತು. ಯಾವಾಗ ಬಿ ರಿಪೋರ್ಟ್ ಸಲ್ಲಿಕೆ ಆಯ್ತು, ಬಿ ರಿಪೋರ್ಟ್ ಸಲ್ಲಿಕೆ ಆದ ನಂತರ ಮತ್ತೆ ಸಿದ್ದರಾಮಯ್ಯವರು ಅದೇ ಚಾರ್ಮನ್ನ ಇಟ್ಕೊಂಡು ಅಧಿಕಾರವನ್ನ ಚಲಾಯಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಅವರು ಮುಂದಿನ ಚುನಾವಣೆಗೂ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಒಂದು ನಿಲುವನ್ನ ಕೂಡ ತಾಳಿದ್ದನ್ನು ನಾವು ಗಮನಿಸಬಹುದು. ಆದ್ರೆ ಇಡಿ ಬಿ ರಿಪೋರ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕೋರ್ಟ್ಗೆ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ತಕರಾರು ಅರ್ಜಿಯಲ್ಲಿ ಅನೇಕ ವಿಚಾರಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದ್ರೆ ಲೋಕಾಯುಕ್ತ ಹೇಳ್ತಾ ಇರೋದೇ ಬೇರೆ. ಈ ರೀತಿಯಾಗಿ ಇಡಿ ಅಲ್ಲಿ ತಕರಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶನೇ ಇಲ್ಲ ಅನ್ನೋದನ್ನ ಕೂಡ ಹೇಳಲಾಗ್ತಾ ಇದೆ. ಇಡಿಯ ಈಗ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಪ್ರಶ್ನೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಹವಾದಂತಹ ನೊಂದ ವ್ಯಕ್ತಿ ಅಲ್ಲ. ಈ ಇಡಿಗೆ ಈ ರೀತಿಯಾಗಿ ಮಧ್ಯಂತರ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶನೇ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಅವರ ಪರ ವಾದವನ್ನ ಮಂಡನೆ ಮಾಡಿದ ವಕೀಲರು ಹೇಳ್ತಾ ಇದ್ದಾರೆ. ಈಗಾಗಲೇ ವೆಂಕಟೇಶ್ ಅರಬಟ್ಟಿ ಅವರು ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಕೂಡ ಮೊನ್ನೆ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೆ ಇದೀಗ ಏನಾಗತ್ತೆ, ಮೂರನೇ ವ್ಯಕ್ತಿ ಇಡಿ ಆಗತ್ತೆ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಮೊನ್ನೆ ಕೋರ್ಟ್ನಲ್ಲಿ ಹೇಳಿದ್ರು. ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಆದೇಶವನ್ನು ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಂಶಗಳನ್ನು ನಿಮಗೆ ನಾವು ಹೇಳ್ತಾ ಹೋಗೋದಾದ್ರೆ ಬಿ ರಿಪೋರ್ಟ್ ಪ್ರಶ್ನಿಸಿದ ತೀರ್ಪು ಇನ್ನು ಏನು ಆಗಬಹುದು ಅನ್ನುವ ಉತ್ತರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೇ 7ಕ್ಕೆ ಫೈನಲ್ ರಿಪೋರ್ಟ್ ಹಾಕೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ರಿಪೋರ್ಟ್ ಹಾಕುವವರೆಗೂ ಇಡಿ ತನಿಖೆಗೆ ತಡೆಯನ್ನ ಕೊಟ್ಟಿದೆ ಕೋರ್ಟ್. ಮೇ 7ಕ್ಕೆ ಫೈನಲ್ ರಿಪೋರ್ಟ್ ಹಾಕಬೇಕು ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಲೋಕಾಯುಕ್ತ ತನಿಖೆ ಮುಂದುವರಿಸಿ ಅಂತಿಮ ವರದಿಯನ್ನ ಕೊಡಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಮಾಡಿದೆ. ಈ ಮೂಲಕ ಇದೀಗ ಈ
ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇ 7ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಿಮಗೆ ನಾವು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ, ಏನಾಗಬಹುದು ಇವತ್ತು ಅನ್ನೋ ಕೋರ್ಟ್ನಲ್ಲಿ ಒಂದು ಕುತೂಹಲ ಇತ್ತಲ್ಲ, ಆ ಕುತೂಹಲಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಏನಾಗ್ತಾ ಇದೆ ಅದರ ಸಂಪೂರ್ಣ ಮಾಹಿತಿಯನ್ನ ಅಪ್ಡೇಟ್ಸ್ ನಿಮಗೆ ಕೊಡ್ತಾ ಹೋಗ್ತೀವಿ. ಈಗಾಗಲೇ ಬಿ ರಿಪೋರ್ಟ್ ಪ್ರಶ್ನಿಸಿದಂತಹ ತೀರ್ಪಿಗೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ರಿಪೋರ್ಟ್ ಹಾಕುವವರೆಗೂ ಇಡಿ ತನಿಖೆ ಮಾಡಬಾರದು ಅನ್ನುವಂತಹ ತಡೆಯನ್ನ ಕೊಟ್ಟಿದೆ. ಈಗಾಗಲೇ ಕೋರ್ಟ್ ಮೇ 7ಕ್ಕೆ ಫೈನಲ್ ರಿಪೋರ್ಟ್ ಹಾಕೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ ಮೇ 7ರವರೆಗೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಲೋಕಾಯುಕ್ತ ತನಿಖೆಯನ್ನ ಮುಂದುವರಿಸಬೇಕು, ಅಂತಿಮ ವರದಿಯನ್ನ ಸಲ್ಲಿಸುವವರೆಗೂ ಕೂಡ ಈಗ ಯಾವುದೇ ಕಾರಣಕ್ಕೂ ಇಡಿ ತನಿಖೆ ಮಾಡಬಾರ್ದು ಅನ್ನುವಂತಹ ಆದೇಶವನ್ನ ಈಗ ಕೋರ್ಟ್ ಕೊಟ್ಟಿದೆ. ಮೇ 7ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಕೊಟ್ಟ ಬಳಿಕ ಬಿ ರಿಪೋರ್ಟ್ ಆದೇಶದ ಬಗ್ಗೆ ಆವಾಗ ಕೋರ್ಟ್ ಆದೇಶವನ್ನ ಮಾಡುತ್ತೆ. ಅಲ್ಲಿವರೆಗೂ ಇಡಿ ಯಾವುದೇ ಕಾರಣಕ್ಕೂ ತನಿಖೆಯನ್ನ ಮಾಡಿಸೋದು ಬೇಡ ಅಂತ ಹೇಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮೇ 7ರವರೆಗೂ ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಯ್ತು. ಎಸ್ ನವಿತಾ ಜೈನ್, ಅಂದ್ರೆ ಇವತ್ತಿನ ಒಂದು ಮಹತ್ವದ ದಿನ ಅಂತ ಏನು ಹೇಳಲಾಗ್ತಾ ಇತ್ತು, ಅದೇ ರೀತಿಯಾಗಿ ಸದ್ಯದ ಮಟ್ಟಿಗೆ ಬೀಸೋ ದೊಣ್ಣೆಯಿಂದ ಈಗ ಸಿದ್ದರಾಮಯ್ಯವರು ಪಾರಾಗಿರುವಂಥದ್ದು. ಅಂದ್ರೆ ಮೇ 7ರವರೆಗೂ ಕೂಡ ಈಗ ಒಂದು ಅವಧಿ ಇರುವಂಥದ್ದು. ಮೇ 7ನೇ ತಾರೀಕು ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನ, ಅಂದ್ರೆ ಈ ಒಂದು ಬುಡಕ್ಕೆ ಸಂಬಂಧಪಟ್ಟಂತ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಸಲ್ಲಿಸಿದ ತಕರಾರು ಅರ್ಜಿಗೆ ತಡೆ ಕೊಟ್ಟಿರುವಂಥದ್ದು ಈಗ ಕೋರ್ಟ್. ಈ ಮೂಲಕವಾಗಿ ಸಿದ್ದರಾಮಯ್ಯನವರಿಗೆ ಒಂದು ರಿಲೀಫ್ ಸಿಕ್ಕಂತಾಗಿದೆ. ಜೊತೆಯಲ್ಲಿ ಅಧಿಕಾರಿಗಳು ಅದು ಒಂದು ಅಕ್ಸೆಪ್ಟ್ ಮಾಡಬೇಕು ಅಂತೇಳಿ ಒಂದು ವಾದವನ್ನ ಮಾಡ್ತಾ ಇದ್ರು. ಸದ್ಯದ ಮಟ್ಟಿಗೆ ಅವರಿಗೆ ಈಗ ಹಿನ್ನಡೆ ಆಗಿರುವಂತದ್ದು. ಈಗ ಮೇ 7ನೇ ತಾರೀಕು ಅಂತಿಮ ವರದಿಯನ್ನ ಏನು ಸಲ್ಲಿಕೆ ಮಾಡ್ತಾರೆ ಲೋಕಾಯುಕ್ತ ಅಧಿಕಾರಿಗಳು, ಆ ವರದಿಯಲ್ಲಿನ ಅಂಶಗಳೇನಿರುತ್ತೆ ಅದರ ಆಧಾರಿತವಾಗಿ ಈಗ ಮುಂದೆ ವಿಚಾರಣಾ ಪ್ರಕ್ರಿಯೆಗಳಲ್ಲಿ ಏನೋ ಒಂದು ಪ್ರೊಸೀಜರ್ ಆಗುತ್ತೆ ಎಂದು ಕೂಡ ನೋಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಈಗ ಸ್ನೇಹಮಯಿ ಕೃಷ್ಣ ಸಲ್ಲಿಕೆ ಮಾಡಿದಂಥ ತಕರಾರು ಅರ್ಜಿ, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ಸಲ್ಲಿಸಿದಂಥ ತಕರಾರು ಅರ್ಜಿಯ ಒಂದು ವಾದ ಪ್ರತಿವಾದಗಳನ್ನು ಆಲಿಸಿದಂಥ ನ್ಯಾಯಾಲಯ ಒತ್ತಿಗೆ ಆದೇಶ ಕಾಯ್ದಿರಿಸಿತ್ತು. ಅದೇ ರೀತಿಯಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನು ಸಲ್ಲಿಕೆ ಮೊದಲು ಮಾಡಲಿ, ಆನಂತರ ನೋಡೋಣ ಅನ್ನೋ ರೀತಿಯಲ್ಲಿ ಈಗ ಮೇ 7ನೇ ತಾರೀಕು ಈಗ ಅವರಿಗೂ ಕೂಡ ಅವರು ಅಂತಿಮ ವರದಿ ಸಲ್ಲಿಕೆ ಮಾಡೋಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಅದು ಅಂದಿನವರೆಗೂ ಕೂಡ ಇಡಿ ಅಧಿಕಾರಿಗಳ ಒಂದು ತನಿಖೆಗೆ ಈಗ ಅಂದ್ರೆ ಅವರ ಒಂದು ವರದಿ ಅಕ್ಸೆಪ್ಟ್ ಮಾಡುವಂತ ಒಂದು ವಿಚಾರ ಏನಿದೆ ಅದಕ್ಕೆ ಸದ್ಯಕ್ಕೆ ಈಗ ತಡೆ ಕೊಟ್ಟಿರುವಂತದ್ದು. ನವಿತಾ ಜೈನ್, ಈ ಮೂಲಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈಗ ಅವರು ಬೀಸೋ ದೊಣ್ಣೆಯಿಂದ ಪಾರಾಗಿರುವಂತ ಅಂತ ಹೇಳ್ಬೋದು, ಒಂದು ರಿಲೀಫ್ ಸಿಕ್ಕಂತಾಗಿದೆ. ನವಿತಾ ಜೈನ್, ಒಂದಷ್ಟು ಅವರಿಗೆ ಈ ವಿಚಾರದಲ್ಲಿ ಮುನ್ನಡೆ ಸಿಕ್ಕಂತಾಗಿದೆ ಅಂತ ಅಂದ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ನಾವು ಈ ಹಿಂದಿನಿಂದಲೂ ಕೂಡ ಗಮನಿಸ್ತಾ ಇದ್ವಿ ಕೋರ್ಟ್ ನಲ್ಲಿ ಏನೇನು ಆಗುತ್ತೆ, ಯಾವ ರೀತಿಯಾಗಿ ವಾದ ಪ್ರತಿವಾದಗಳು ಆಗ್ತಾ ಇತ್ತು ಅಂತ ಹೇಳಿ. ಅದರಲ್ಲೂ ಕೂಡ ಇಡಿಗೆ ಅದರಲ್ಲಿ ಮೂರನೇ ವ್ಯಕ್ತಿಯಾಗಿ ಬರೋದಕ್ಕೆ ಅವಕಾಶ ಇಲ್ಲ ಅನ್ನುವ ರೀತಿಯಲ್ಲೇ ವಾದವನ್ನು ಕೂಡ ಮಾಡಲಾಗ್ತಾ ಇತ್ತು ಲೋಕಾಯುಕ್ತ ಕಡೆಯಿಂದ. ಇಂತಹ ಸಂದರ್ಭದಲ್ಲಿ ಇದೀಗ ಅಂತಿಮ ರಿಪೋರ್ಟ್ ಏನ್ ಹೇಳತ್ತೆ ಕಂಪ್ಲೀಟ್ ಆಗಿ ತನಿಖೆ ಆದ ನಂತರ ಅನ್ನೋದರ ಮೇಲೆ ಸಿದ್ದರಾಮಯ್ಯ ಅವರ ಭವಿಷ್ಯ ನಿಂತಿದೆಯಾ? ಖಂಡಿತವಾಗಿಯೂ ನವಿತಾ ಜೈನ್, ಅಂದ್ರೆ ಪ್ರಮುಖವಾಗಿ ಈಗ ಬಿ ರಿಪೋರ್ಟ್ ಬಗ್ಗೆ ಸಾಕಷ್ಟು ಒಂದು ಏನೊಂದು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಈಗ ಲೋಕಾಯುಕ್ತ ಅಧಿಕಾರಿಗಳು ಸರ್ಕಾರದ ಅಧೀನದಲ್ಲಿ ಬರುವಂಥದ್ದು, ಈಗ ಅವ್ರು ಮಾಡುವಂಥದ್ದು ಯಾವುದೇ ರೀತಿ ವರದಿ ಏನಿದೆ ಅದು ನಿರೀಕ್ಷೆ ರೀತಿಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದ್ದಾರೆ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಸಾಕಷ್ಟು ಗಂಭೀರವಾದಂಥ ಆರೋಪಗಳನ್ನು ಮಾಡಿದರು. ಆದರೆ ಈಗ ಬಿ ರಿಪೋರ್ಟ್ ಸಂಬಂಧಪಟ್ಟಂತೆ ಏನು ಸಲ್ಲಿಕೆಯನ್ನು ಮಾಡಿದ್ರು, ಅದೇ ರೀತಿಯಾಗಿ ಸ್ನೇಹಮಯಿ ಕೃಷ್ಣ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಖುದ್ದಾಗಿ ಅವರೇ ಒಂದು ವಾದವನ್ನು ಮಾಡಿದ್ರು. ಆದರೆ ಇದೇ ಒಂದು ಸಂದರ್ಭದಲ್ಲಿ ಅಂದ್ರೆ ಅವ್ರು ಸಡನ್ಲಿ ಎಂಟ್ರಿ ಕೊಟ್ಟಿದ್ದಂಥದ್ದು ಇಡಿ ಅಧಿಕಾರಿಗಳು. ಅವರು ನಮ್ಮ ತನಿಖಾ ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು ಕೋರ್ಟು, ಈ ಒಂದು ವೇಳೆ ಏನಾದರೂ ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅಂದ್ರೆ ನಮ್ದು ಅಕ್ಸೆಪ್ಟ್ ಮಾಡದಿದ್ರೆ ಈ ಒಂದು ಇಡಿಯ ಒಂದು ತನಿಖೆಗೆ ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ಮಾಡಿದಂಥ ತನಿಖಾ ಮಾಹಿತಿಯನ್ನು ಅವರೊಂದು ಹಂಚಿಕೊಂಡಿದ್ದೇವೆ, ಅದನ್ನ ರಿಪೋರ್ಟ್ ಅಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಇವು ಲೋಕಾಯುಕ್ತ ಅಧಿಕಾರಿಗಳ ತನಿಖೆಗೆ ಮಾಹಿತಿದಾರನಾಗಿರುವಂಥದ್ದೇ ಇಡಿ ಅಧಿಕಾರಿಗಳು. ಇಡಿ ಅಧಿಕಾರಿಗ ಒಂದು ವರದಿ ಆಗಿರುವಂಥದ್ದು, ಅದರ ಮಾಹಿತಿ ಆಗಿರುವಂಥದ್ದು, ತನಿಖಾ ಒಂದು ಪ್ರಕ್ರಿಯೆ ಆಗಿರುವಂಥದ್ದು. ಆದರೆ ಇವೆಲ್ಲವನ್ನು ಕೂಡ ಅವರು ತೆಗೆದುಕೊಂಡಿದ್ರು. ಯಾಕೆ ಬಿ ರಿಪೋರ್ಟ್ ಸಲ್ಲಿಕೆಯನ್ನು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಈ ಬಗ್ಗೆ ತನಿಖೆ ಸಂಕ್ಷಿಪ್ತ ರೀತಿಯಲ್ಲಿ ಆಗಬೇಕು ಅನ್ನೋ ರೀತಿಯಲ್ಲಿ, ಜೊತೆಯಲ್ಲಿ ನಮ್ಮ ವರದಿಯನ್ನು ಅಕ್ಸೆಪ್ಟ್ ಮಾಡಬೇಕು, 27 ರೀತಿಯ ದಾಖಲೆಗಳನ್ನು ನಾವು ಸಲ್ಲಿಕೆಯನ್ನು ಮಾಡ್ತೀವಿ, ವರದಿಯನ್ನು ಸಬ್ಮಿಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇಡಿ ಪರ ವಕೀಲರು ಕೂಡ ಒಂದು ವಾದವನ್ನು ಮಾಡಿದ್ರು. ಆದರೆ ಇಲ್ಲಿ ಒಂದು ತನಿಖಾ ಸಂಸ್ಥೆ ಒಂದು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ವರದಿಯ ಒಂದು ಆಧಾರಿತವಾಗಿ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಯಾವುದು ಕೂಡ ಅಕ್ಸೆಪ್ಟ್ ರಿಜೆಕ್ಟ್ ಆಗದಂಥ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ತನಿಖಾ ಸಂಸ್ಥೆ ಬಂದು ಅವರು ಇಂಟರ್ಫಿಯರ್ ಆಗುವಂಥದ್ದು ಇಷ್ಟು ಮಾತ್ರ ಸರಿ. ಇದು ಕಾನೂನಿನ ವಿರುದ್ಧವಾಗಿರುವಂಥದ್ದು. ಅವರು ಯಾವುದೇ ರೀತಿ ಬರೋ ಹಾಗಿಲ್ಲ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆ. ಆದರೆ ಒಂದು ಹಂತದಲ್ಲಿ ಹೇಳೋದಾದ್ರೆ
ಅಂದ್ರೆ ಇಲ್ಲಿ ಇಡಿ ಅಧಿಕಾರಿಗಳು ಯಾವುದೇ ದೂರುದಾರನಲ್ಲ, ಇಲ್ಲಿ ಖಾಸಗಿ ದೂರುದಾರನು ಇಲ್ಲಿ ಇರುವಂತ ಸಂದರ್ಭದಲ್ಲಿ ಇಲ್ಲಿ ಬೇರೆ ಇಡಿ ಸಡನ್ ಆಗಿ ಬಂದಿರುವಂತದ್ದು ಅಷ್ಟು ಮಾತ್ರ ಸರಿ ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ SPP ಅವರು ಕೂಡ ವಾದವನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಅವರ ಅರ್ಜಿಯನ್ನ ಪುರಸ್ಕರಿಸ ಮಾಡಬಾರ್ದು, ಅದನ್ನ ರಿಜೆಕ್ಟ್ ಮಾಡಬೇಕು, ನೀವು ಆ ಮನವಿಯನ್ನ ತಿರಸ್ಕೃತ ಮಾಡಬೇಕು ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ SPP ಅವರು ವಾದವನ್ನ ಮಾಡಿದ್ರು. ಮತ್ತೊಂದು ಕಡೆ ಈ ಸ್ನೇಹಮಯಿ ಕೃಷ್ಣ ಅವರು ಕೂಡ ಇಡಿ ಪರ ಕೊಟ್ಟಂತ ಒಂದು ವರದಿ ಏನಿದೆ ಅದನ್ನ ಪುರಸ್ಕರಿಸಿ, ಅದರಲ್ಲಿ ಸಾಕಷ್ಟು ಮಾಹಿತಿ ಇದೆ, ಇಡಿ ಅಧಿಕಾರಿಗಳು ನೀವು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದರೆ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ನಮಗೆ ಒಟ್ಟಾರೆಯಾಗಿ ನ್ಯಾಯ ಸಿಗಬೇಕು ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ವಾದವನ್ನ ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತಿನ ಒಂದು ಮಹತ್ವ ಪಡ್ಕೊಂಡಂತ ದಿನ ಸಂದರ್ಭದಲ್ಲಿ ಹೇಳೋದಾದ್ರೆ ಇವೆಲ್ಲರ ವಾದ ಪ್ರತಿವಾದನ ಆಲಿಸಿದಂತ ನ್ಯಾಯಾಲಯ ಅದರಲ್ಲಿ ಲೋಕಾಯುಕ್ತ ಕೊಟ್ಟಂತದ್ದೇನಿದೆ ಅವ್ರು ಇನ್ನೂ ಕೂಡ ಬಿ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಸಹ ಅದು ವಿಚಾರಣಾ ಹಂತದ ಪ್ರಕ್ರಿಯೆಯಲ್ಲಿ ಇರುವಂತದ್ದು, ಫೈನಲ್ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡ್ತೀವಿ ಅಂತ ಏನು ಒಂದು ಮಾಹಿತಿಯನ್ನ ಹೇಳಿದ್ರು. ಹೀಗಾಗಿ ಇನ್ವೆಸ್ಟಿಗೇಷನ್ ಇನ್ನು ಗೋಯಿಂಗ್ ಆನ್ ಅಲ್ಲಿ ಇರುವಂತದ್ದು. ಹೀಗಾಗಿ 7ನೇ ತಾರೀಕು ಅಂದ್ರೆ ಮೇ 7ನೇ ತಾರೀಕಿಗೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬೇಕು ಅಂತೇಳಿ ಈಗ ಸೂಚನೆಯನ್ನ ಈಗ ಕೋರ್ಟ್ ಕೊಟ್ಟಿದೆ. ಇಡಿ ವಿಚಾರದಲ್ಲಿ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಓಕೆ, ಒಂದ್ ಕಡೆ ಅಲ್ಲಿವರೆಗೂ ನೀವು ತನಿಖೆ ಮಾಡಬಾರ್ದು ಅನ್ನುವಂಥ ತಡೆಯನ್ನ ನೀಡಲಾಗಿದೆ. ಬಟ್ ಇನ್ನೂ ಕೂಡ ಇಡಿಗೆ ಆಗಿರ್ಬೋದು, ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರಿಗೂ 7ರವರೆಗೂ ಕೂಡ ಅಂದ್ರೆ ಇಡೀ ಒಂದು ಪ್ರಕರಣ ಅಥವಾ ಅರ್ಜಿಯನ್ನೇ ತಳ್ಳಿ ಹಾಕಿಲ್ಲ, ಇನ್ನೂ ಕೂಡ ಒಂದು ಚಾನ್ಸ್ ಇದೆ ಅಂತ ಅಂದ್ಕೋಬಹುದಾ ಇಲ್ಲಿ? ಅಂದ್ರೆ ಇಲ್ಲಿ ನ್ಯಾಯಮೂರ್ತಿಗಳು ಅವರ ಒಂದು ವಿವೇಚನೆಗೆ ಬಿಟ್ಟಿರುವಂತದ್ದು ನವಿತಾ ಜೈನ್. ಅಂದ್ರೆ ಅವರು ಆ ಸಂದರ್ಭದಲ್ಲಿ ಈಗ ಸದ್ಯದ ಮಟ್ಟಿಗೆ ಈಗ ಆದೇಶ ಕೊಟ್ಟಿರುವಂತದ್ದು ಮೇ 7ರವರೆಗೂ ಕೂಡ ಅವರ ಅರ್ಜಿಗೆ ಒಂದು ತಡೆ ಕೊಟ್ಟಿರುವಂತ ರೀತಿಯಲ್ಲಿ ಈಗ ಆದೇಶವನ್ನ ಕೊಟ್ಟಿದ್ದಾರೆ. ಆದ್ರೆ ಮೇ 7ನೇ ತಾರೀಕು ಆದೇಶವನ್ನ ಅಂದ್ರೆ ಅವತ್ತಿನ ಅಂತಿಮ ಒಂದು ವರದಿಯನ್ನ ಲೋಕಾಯುಕ್ತ ಅಧಿಕಾರಿಗಳ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೆ ಮತ್ತೆ ಏನಾದರೂ ಸ್ನೇಹಮಯಿ ಕೃಷ್ಣ ದೂರುದಾರ ಎಂದರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಕೆ ಮಾಡಿ ಅವರು ಮತ್ತೆ ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಂಟಿನ್ಯೂ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಇದನ್ನು ಅರ್ಜಿಯನ್ನ ತಿರಸ್ಕೃತ ಮಾಡಿಲ್ಲ, ಅಂದ್ರೆ ಅವರೇನು ತಕರಾರು ಅರ್ಜಿಗಳನ್ನು ಹಾಕಿದರೆ ಅದನ್ನ ರಿಜೆಕ್ಟ್ ಮಾಡಿಲ್ಲ. 7ನೇ ತಾರೀಕುವರೆಗೂ ಕೂಡ ತಡೆ ಕೊಟ್ಟಿರುವಂಥದ್ದು, ಅವರ ತನಿಖಾ ಒಂದು ವಿಚಾರಕ್ಕೆ ತಡೆಯನ್ನ ಕೊಟ್ಟಿರುವಂಥದ್ದು. ಹೀಗಾಗಿ ಅವತ್ತಿನ ದಿನ ಅಂತಿಮ ವರದಿ ಸಲ್ಲಿಕೆ ಆದಂತ ನಂತರ ನ್ಯಾಯಾಧೀಶರು ಯಾವ ರೀತಿ ಆದೇಶವನ್ನ ಕೊಡ್ತಾರೆ, ಅಂತಿಮ ವರದಿ ವಿಚಾರಕ್ಕೆ ಆಗಿರ್ಬೋದು ಅಥವಾ ಇವರ ಒಂದು ತನಿಖಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಕಂಟಿನ್ಯೂ ಆಗೋಕೆ ಏನು ಸಂಬಂಧ ಕೊಡ್ತಾರೆ ನೋಡಬೇಕಾಗುತ್ತೆ. ಒಟ್ಟಾರೆಯಾಗಿ ಒಂದು ಆರ್ಡರ್ ಕಾಪಿ ಏನಿದೆ, ಆರ್ಡರ್ ಕಾಪಿ ಕೈಗೆ ಸಿಕ್ಕಂತ ಬಳಿಕ ಅಂದ್ರೆ ಅದು ಆರ್ಡರ್ ಕಾಪಿಯಲ್ಲಿ ಏನು ಸಂಕ್ಷಿಪ್ತವಾಗಿ ತನಿಖಾ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆದೇಶವನ್ನ ಬರೆಸಿದ್ದಾರೆ ಅದು ಸಂಕ್ಷಿಪ್ತವಾಗಿ ಅದನ್ನ ಇನ್ನಷ್ಟು ಅದರ ಬಗ್ಗೆ ಅಧಿಕೃತವಾದಂಥ ಮಾಹಿತಿಗಳು ಸಿಗಬೇಕಿದೆ. ಆ ಒಂದು ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಆಗಿರ್ಬೋದು ಅಥವಾ ತನಿಖಾ ಒಂದು ವಿಚಾರ ಆಗಿರ್ಬೋದು ಅಥವಾ ಮೇ 7ನೇ ತಾರೀಕು ತಡೆ ಕೊಟ್ಟಿರುವಂಥ ಒಂದು ವಿಚಾರ ಆಗಿರ್ಬೋದು, ಎಲ್ಲದರ ವಿಚಾರವಾಗಿ ಅಧಿಕೃತವಾಗಿ ಆರ್ಡರ್ ಕಾಪಿ ಸಿಕ್ಕಂತ ಬಳಿಕ ಆರ್ಡರ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಮಾಡಿದ್ದಾರೆ ಆನಂತರ ಒಂದು ಸ್ಪಷ್ಟತೆ ಸಿಗುತ್ತೆ. ಈಗ ಸದ್ಯದ ಮಟ್ಟಿಗೆ ಮೇ 7ನೇ ತಾರೀಕುವರೆಗೂ ಕೂಡ ಈ ಒಂದು ರಿಲೀಫ್ ಸಿಕ್ಕಿರುವಂತದ್ದು ಸಿದ್ದರಾಮಯ್ಯನವರಿಗೆ. ಅವತ್ತು ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿರುವಂತದ್ದು. ಗಂಗಾಧರ್, ಈಗ ಮತ್ತೆ ಇಡಿ ಅಧಿಕಾರಿಗಳಿಗೂ ತಕರಾರು ಅರ್ಜಿ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮತ್ತೆ ಅವರು ಹೊಸದಾಗಿ ತಕರಾರು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತಾ? ಅಂದ್ರೆ ಅದು ಬಿ ರಿಪೋರ್ಟ್ಗೆ ಸಂಬಂಧಪಟ್ಟಂದ್ರೆ ಅನ್ನೋದಾ ಅಥವಾ ಅಂತಿಮ ವರದಿಗೆ ಸಂಬಂಧಪಟ್ಟ ಹಾಗೆನಾ, ಹೇಗೆ? ನವಿತಾ ಜೈನ್, ಒಂದು ಈಗಾಗಲೇ ಇಡಿ ಅಧಿಕಾರಿಗಳು ಬಿ ರಿಪೋರ್ಟ್ ಅನ್ನು ಸಂಬಂಧ ಪ್ರಶ್ನೆ ಮಾಡಿ ಅದಕ್ಕೆ ಬಿ ರಿಪೋರ್ಟ್ ಅಂದ್ರೆ ಆ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಒಂದು ವೇಳೆ 7ನೇ ತಾರೀಕು ಅವರು ಕೊಟ್ಟಂತ ಅಂತಿಮ ವರದಿಯಲ್ಲಿ ಏನು ಒಂದು ವರದಿಯಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಅದರಲ್ಲಿ ಏನೆಲ್ಲ ದಾಖಲೆಗಳಿದೆ ಅದು ಕೂಡ ನೇರವಾಗಿ ಏನು ಬಿ ರಿಪೋರ್ಟ್ ಸಂಬಂಧ ಇದೆಯಾ ಅಥವಾ ಅದನ್ನು ಹೊರತುಪಡಿಸಿ ಇನ್ವೆಸ್ಟಿಗೇಷನ್ ಅಲ್ಲಿ ಬೇರೆ ಇಂಪ್ರೂವ್ಮೆಂಟ್ ಏನಾದರೂ ಇದೆಯಾ, ಅದರಲ್ಲಿ ಬೇರೆ ಇನ್ನಿತರ ಏನಾದರೂ ಸಾಕ್ಷ್ಯಾಧಾರಗಳಿದಾವೆ ಅನ್ನೋದ್ರ ಬಗ್ಗೆ ಅನಂತರ ಅದು ಕೋರ್ಟಲ್ಲಿ ಸ್ಪಷ್ಟವಾದ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಒಂದು ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಹಾಕಿರುವಂಥ ತಕರಾರು ಅರ್ಜಿ ಅವತ್ತಿನ ದಿನ ಏನಾದರೂ ಇಡಿ ಅಧಿಕಾರಿಗಳು ಆ ಒಂದು ವರದಿಗೂ ಕೂಡ ತಕರಾರು ಅರ್ಜಿಯನ್ನು ಹಾಕ್ಬೋದು ಅಥವಾ ದೂರುದಾರನಾಗಿರುವಂಥ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹಾಕ್ಕೊಳ್ಬೋದು. ಇದು ಅವತ್ತಿನ ನ್ಯಾಯಾಧೀಶರು ಎರಡನ್ನ ಮರ್ಜ್ ಮಾಡಿ ಅದನ್ನ ಅದ್ರ ಬಗ್ಗೆ ವಿಚಾರಣಾ ಪ್ರಕ್ರಿಯೆಗಳನ್ನ ಅದು ಕಂಟಿನ್ಯೂ ಮಾಡಬಹುದು. ಇಲ್ಲಾಂದ್ರೆ ಪ್ರತ್ಯೇಕವಾಗಿ ಬಿ ರಿಪೋರ್ಟ್ಗೆ ಮತ್ತೆ ಅಂತಿಮ ವರದಿಗೆ ಎರಡೂ ಕೂಡ ಅದನ್ನು ಪ್ರತ್ಯೇಕವಾಗಿ ವಾದ ಪ್ರತಿವಾದಗಳಿಗೆ ಅವಕಾಶವನ್ನ ಕೊಡಬಹುದು, ಅದು ಅರ್ಜಿಗಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಟ್ಟಾರೆಯಾಗಿ ಇದು ನ್ಯಾಯಾಧೀಶರ ಒಂದು ವಿವೇಚನೆಗೆ ಬಿಟ್ಟಂತದ್ದು. ಅದರಲ್ಲಿ ಅಂತಿಮ ವರದಿ ವಿಚಾರ ಆಗಿರ್ಬೋದು ಅಥವಾ ಈಗಿನ ಆರ್ಡರ್ ಕಾಪಿ ಬಂದಂತ ಸಂದರ್ಭದಲ್ಲಿ ಆರ್ಡರ್ ಕಾಪಿಯಲ್ಲಿ ಇಡಿ ಅಧಿಕಾರಿಗಳಿಗೆ ಏನು ಸೂಚನೆಯನ್ನ ಕೊಟ್ಟಿದ್ದಾರೆ, ಆ ತಡೆ ಕೊಟ್ಟಿರುವಂತಹ ವಿಚಾರಕ್ಕೆ ಏನೆಲ್ಲ ಗೈಡ್ಲೈನ್ಸ್ ಏನಿದೆ, ಅದರ ಸೂಚನೆ ಏನಿದೆ, ಷರತ್ತೇನಿದೆ, ಮತ್ತು ಅದಲ್ಲದೆ ಈಗ 7ನೇ ತಾರೀಕು ಅಂತಿಮ ವರದಿ ಸಲ್ಲಿಕೆ ಮಾಡೋಕ್ಕೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಂತಹ ಸೂಚನೆಯನ್ನು ಇವೆಲ್ಲವೂ ಕೂಡ ಸ್ಪಷ್ಟ ಕ್ಲಾರಿಟಿ ಸಿಗಬೇಕಂದ್ರೆ ಈಗ ಆರ್ಡರ್ ಕಾಪಿ ಸಿಗಬೇಕಾಗಿದೆ. ಆರ್ಡರ್ ಕಾಪಿಯಲ್ಲಿ ನಮ್ಮ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.